Good morning, student. Third standard Kannada subject. Our eighth poem is Angalodolu, page number 39. ಮೂರನೇ ವರ್ಗದ ಕನ್ನಡ ವಿಷಯದ 8ನೇ ಪದ್ಯ ಅಂಗಳದಳು ಪದ್ಯ. ಪುಟ ಸಂಖ್ಯೆ 39. ಈಗಾಗಲೇ ನಾವು ಅಂಗಳದಳು ಪದ್ಯಕ್ಕೆ ಸಂಬಂಧಿಸಿದಂತೆ ಈ ಪದ್ಯವನ್ನು ಬರೆದ ಕವಿಯಾಗಿರುವ ಕನಕದಾಸರು ಅವರ ಪರಿಚಯ, ಅದೇ ರೀತಿಯಾಗಿ ಇಲ್ಲಿರುವ 2 ಪದ್ಯಗಳು, ಇವುಗಳ ಸಂಪೂರ್ಣ ವಿವರಣೆ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಅಂಗಳದಳು ರಾಮನಾಡಿದ ಚಂದ್ರ ಬೇಕೆಂದು ಹಠ ಮಾಡಿದ, ತಾಯಿಯ ಕರೆದೊಯ್ದು ಕೈ ಮಾಡಿ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ, ಗೋಣಿ ಚೀಲು ಚಿನ್ನಿ ಕೋಲು ಚಂಡು ಬುಗುರಿ ಎಲ್ಲ ಬೇಡ ಬೇಡ ಎನ್ನುತ್ತಾ ಬಿಸಾಡಿದ, ಅಳುವ ದನಿ ಕೇಳಿ ರಾಜನು ಮಂತ್ರಿ ಸಮೇತನಾಗಿ ಧಾವಿಸಿ ಬಂದನು, ನಿಲುಗನ್ನಡಿ ತಂದಿರಿಸಿದ, ಶ್ರೀರಾಮನನ್ನೇ ಮುದ್ದಾಡಿದ, ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ ರಾಮ, ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಕನಕದಾಸರು ಅನ್ನುವ ಈ ಒಂದು ಪದ್ಯವನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಇದರಲ್ಲಿ ದಶರಥ ಮಹಾರಾಜ ಹಾಗೂ ಕೌಶಲ್ಯ ಮಗನಾಗಿರ್ತಕ್ಕಂತಹ ಶ್ರೀರಾಮ ಒಂದು ಸಲ ಮುಸ್ಸಂಜೆಯ ಸಮಯದಲ್ಲಿ ಊಟ ಮಾಡುವ ಸನ್ನಿವೇಶದಲ್ಲಿ ಅಂಗಳದಲ್ಲಿ ಆಡುತ್ತಿರ್ತಾನೆ. ಊಟ ಮಾಡುವುದಕ್ಕೆ ಹಠ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಮೋಡದ ಮರೆಗಳಲ್ಲಿರುವ ಚಂದ್ರನ ನೋಡ್ತಾನೆ ಮತ್ತು ಒಂದೇ ಸವನೇ ಚಂದ್ರ ಬೇಕೆಂದು ಹಠ ಮಾಡುತ್ತಾನೆ. ಚಂದ್ರ ಬೇಕೆಂದು ಅಳಲಿಕ್ಕೆ ಪ್ರಾರಂಭಿಸ್ತಾನೆ. ಈತನಿಗೆ ಚಿನ್ನಿ ಕೋಲು ಚೆಂಡು ಬುಗುರಿ ಎಲ್ಲ ಆಟನಿಕೆ ಸಾಮಾನುಗಳನ್ನು ಕೊಟ್ಟರೂ ಕೂಡ ಅವನ್ನೆಲ್ಲವನ್ನು ಎತ್ತಿ ಬಿಸಾಡಿ ಏನು ಮಾಡ್ತಾನೆ ಈತ, ನನಗೆ ಇವು ಯಾವುವು ಬೇಡ, ನನಗೇನು ಬೇಕು, ಅಲ್ಲಿ ಆಕಾಶದಲ್ಲಿರುವ ಚಂದ್ರನೇ ಬೇಕಂತ ತಿಳ್ಕೊಂಡ ಜೋರಾಗಿ ಅಳಲಿಕ್ಕೆ ಪ್ರಾರಂಭಿಸ್ತಾನೆ. ಯಾರು? ಈ ಬಾಲರಾಮ, ಕೌಶಲ್ಯ ಮಗನಾಗಿರ್ತಕ್ಕಂತಹ ರಾಮ. ಆವಾಗ ಈ ಪುಟ್ಟ ಬಾಲಕ ಅಳುವುದನ್ನು ಕಂಡು ಅಲ್ಲಿರುವ ಎಲ್ಲ ಸೈನಿಕರು, ಸೇವಕರು, ರಾಜನೊಂದಿಗೆ ರಾಜ ದಶರಥ ಮಹಾರಾಜ ಎಲ್ಲರೂ ಓಡಿ ಧಾವಿಸಿ ರಾಮನ ಹತ್ರ ಬರ್ತಾರೆ. ಯಾಕೆ ಮಗು ಅಳ್ತಾ ಇದೆ ಅಂತ ತಿಳ್ಕೊಂಡ. ಆವಾಗ ಮಗುವಿನ ಹಠ ನೋಡ್ತಾರು, ಆಶ್ಚರ್ಯಚಕಿತರಾಗ್ತಾರು. ಇನ್ನು ಮಗುವಿಗೆ ಚಂದ್ರ ಬೇಕಾಗಿದೆ, ಹೆಂಗೆ ಕೊಡೋದು ಅಂತ ತಿಳ್ಕೊಂಡ ಆಶ್ಚರ್ಯಚಕಿತನಾಗಿ ಆವಾಗ ಬುದ್ಧಿ ಉಪಯೋಗಿಸಿ ಅಲ್ಲಿರ್ತಕ್ಕಂಥ ದಶರಥ ಮಹಾರಾಜ ಏನು ಮಾಡ್ತಾನಂದ್ರೆ ಒಂದು ನಿಲುಗನ್ನಡಿ ಅಂದರೆ ಮಿರರ್ ಕನ್ನಡಿಯನ್ನು ತಂದು ಮಗುನ ಕೈಗೆ ಕೊಡ್ತಾರೆ. ಕನ್ನಡಿಯನ್ನು ತಂದ ಮಗುನ ಕೈಗೆ ಕೊಡ್ತಾರೆ. ಮಗು ಆ ಕನ್ನಡಿಯಲ್ಲಿ ಆ ಚಂದ್ರನ ಪ್ರತಿಬಿಂಬ ನೋಡಿ ಖುಷಿ ಪಡ್ತದೆ, ಖುಷಿ ಆಗ್ತದೆ. ಅದಕ್ಕೆ ಏನಂತೇಳಿ, ನನಗೆ ಇಲ್ಲಿ ಚಂದ್ರನೇ ಸಿಕ್ಕ ಅಂತ ತಿಳ್ಕೊಂಡ ಮಗು ಖುಷಿ ಆಗ್ತದೆ. ಮತ್ತದು ಆ ಕನ್ನಡಿಯನ್ನು ತಗೊಂಡು ಕುಣಿದಾಡಿ ಜಿಗಿದಾಡ್ತದೆ, ಖುಷಿಯಿಂದ ಆಟ ಆಡ್ತದೆ. ಯಾರು? ಆ ಬಾಲರಾಮ. ಯಾಕಂತಂದ್ರೆ ಆ ಕನ್ನಡಿ ಒಳಗಡೆ ಆ ಪುಟ್ಟ ಚಂದ್ರನನ್ನು ನೋಡಿ ಚಂದ್ರನ ನನಗೆ ಸಿಕ್ಕ ಅಂತ ತಿಳ್ಕೊಂಡದು ಖುಷಿ ಪಡ್ತದೆ. ಈ ರೀತಿಯಾಗಿ ಇಲ್ಲಿ ಅಂಗಳದಳು ಅನ್ನುವ ಒಂದು ಪದ್ಯವನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಅಂಗಳದಳು ರಾಮನಾಡಿದ, ಚಂದ್ರ ಬೇಕೆಂದು ಹಠ ಮಾಡಿದ, ತಾಯಿಯ ಕರೆದೊಯ್ದು ಕೈ ಮಾಡಿ ತೋರಿದ, ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ, ಚಿನ್ನಿ ಕೋಲು ಚೆಂಡು ಬುಗುರಿ ಎಲ್ಲ ಬೇಡ ಬೇಡ ಎನ್ನುತ್ತಾ ಬಿಸಾಡಿದ, ಅಳುವ ದನಿ ಕೇಳಿ ರಾಜನು ಮಂತ್ರಿ ಸಹಿತನಾಗಿ ಧಾವಿಸಿ ಬಂದನು, ನಿಲುಗನ್ನಡಿ ತಂದಿರಿಸಿದ, ಶ್ರೀರಾಮನನ್ನೇ ಮುದ್ದಾಡಿದ, ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ ರಾಮ, ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನು ಕೊಂಡಾಡಿದ. ಕನಕದಾಸರು. ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದಂತೆ 8ನೇ ಪದ್ಯ ಅಂಗಳದೊಳು ಪದ್ಯಕ್ಕೆ ಸಂಬಂಧಿಸಿದಂತೆ
ಇರುವ ಪ್ರಶ್ನೋತ್ತರಗಳು, ಕ್ವಶನ್ ಆನ್ಸರ್, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ, ಚರ್ಚೆ ಮಾಡೋಣ. ಕಮ್ ಟು ಪೇಜ್ ನಂಬರ್ 41 ಸಿಯರ್ 41 ಪುಟ ಸಂಖ್ಯೆ 41. ಇಲ್ಲಿರುವ ಪ್ರಶ್ನೋತ್ತರಗಳ ಬಗ್ಗೆ ಕುರಿತು ಚರ್ಚೆ. ಫಸ್ಟ್ ಒನ್ ನೋಡ್ರಿ, ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸಸ್. ಒಂದು ವಾಕ್ಯದಲ್ಲಿ ಉತ್ತರವನ್ನು ನಾವಿಲ್ಲಿ ಬರಿಬೇಕು. ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸಸ್. ಇಲ್ಲಿ ನಿಮ್ಗೆ ಫಸ್ಟ್ ಕ್ವಶನ್, ನಿಮ್ಮ ಮೊದಲನೇ ಪ್ರಶ್ನೆ ಏನಂತಂದ್ರೆ, ಫಸ್ಟ್ ಕ್ವಶನ್ ಇದು ನೋಡಲಿ. ಫಸ್ಟ್ ಒನ್, ರಾಮನ ತಾಯಿ ಯಾರು? ರಾಮನ ತಾಯಿ ಯಾರು? ದಿಸ್ ಇಸ್ ಯುವರ್ ಫಸ್ಟ್ ಕ್ವಶನ್. ಏನ? ರಾಮನ ತಾಯಿ ಯಾರು? ಹೂ ಮದರ್ ಆಫ್ ರಾಮ್? ರಾಮ, ಲಾರ್ಡ್ ರಾಮ. ರಾಮನ ತಾಯಿ ಯಾರು? ಇದಕ್ಕೆ ಉತ್ತರ ಏನಂತಂದ್ರೆ, ರಾಮನ ತಾಯಿ ದಶರಥ ಮಹಾರಾಜನ ಹೆಂಡತಿಯಾಗಿರ್ತಕ್ಕಂಥ ಕೌಶಲ್ಯ. ಕೌಶಲ್ಯ ಯಾರು? ರಾಮನ ತಾಯಿ. ಆನ್ಸರ್ ಬರಲಿಲ್ಲ. ರಾಮನ ತಾಯಿ ಕೌಶಲ್ಯ. ಕೌಶಲ್ಯ ಯಾರು? ಇಲ್ಲಿ ರಾಮನ ತಾಯಿ ಕೌಶಲ್ಯ. ಫಸ್ಟ್ ಕ್ವಶನ್, ರಾಮನ ತಾಯಿ ಯಾರು? ಆನ್ಸರ್, ರಾಮನ ತಾಯಿ ಕೌಶಲ್ಯ. ಫಸ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎರಡನೆಯ ಪ್ರಶ್ನೆ, ರಾಮನು ಏನು ಬೇಕೆಂದು ಹಠ ಮಾಡಿದ? ಎರಡನೇ ಪ್ರಶ್ನೆ ಐತಿಲ್ಲಿ, ರಾಮನು ಏನು ಬೇಕೆಂದು ಹಠ ಮಾಡಿದ? ಎಸ್, ಏನ? ಚಂದ್ರ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದ. ಆನ್ಸರ್ ಬರಲಿ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದ. ಎರಡನೇ ಪ್ರಶ್ನೆಗೆ ಆನ್ಸರ್ ಇದ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದ. ನೆಕ್ಸ್ಟ್ ಥರ್ಡ್ ಕ್ವಶನ್, ಚಂದ್ರನನ್ನು ಎಲ್ಲಿ ತೋರಿಸಿದರು? ಮೂರನೇ ಪ್ರಶ್ನೆ ಐತಿಲ್ಲಿ, ಚಂದ್ರನನ್ನು ಎಲ್ಲಿ ತೋರಿಸಿದರು? ಚಂದ್ರನನ್ನು ಎಲ್ಲಿ ತೋರಿಸ್ತಾರೆ? ಎಸ್, ಆನ್ಸರ್ ಏನ? ಚಂದ್ರನನ್ನು ಕನ್ನಡಿಯಲ್ಲಿ ತೋರಿಸಿದರು. ಆನ್ಸರ್ ಬರಲಿ. ಚಂದ್ರನನ್ನು ಕನ್ನಡಿಯಲ್ಲಿ, ಕನ್ನಡಿ ಮೀನ್ಸ್ ಮಿರರ್, ಕನ್ನಡಿಯಲ್ಲಿ ತೋರಿಸಿದರು. ದಿಸ್ ಇಸ್ ಥರ್ಡ್ ಆನ್ಸರ್. ಚಂದ್ರನನ್ನು ಕನ್ನಡಿಯಲ್ಲಿ ತೋರಿಸಿದರು. ಇದು ನಿಮ್ಮ ಎರಡನೆಯ, ಮೂರನೆಯ ಆನ್ಸರ್. ಇನ್ನು ಫೋರ್ತ್ ಕ್ವಶನ್, ನಾಲ್ಕನೇ ಪ್ರಶ್ನೆ, ಮುಗಿಲಿನಲ್ಲಿ ಏನು ನೋಡಲು ಚೆನ್ನಾಗಿ ಇತ್ತು? ಮುಗಿಲಲ್ಲಿ ಏನು ನೋಡಲು ಚೆನ್ನಾಗಿತ್ತು? ಆನ್ಸರ್ ಏನ? ಎಸ್, ಮುಗಿಲಲ್ಲಿ ಚಂದ್ರ ನೋಡಲು ಚೆನ್ನಾಗಿತ್ತು. ಮುಗಿಲಲ್ಲಿ ಚಂದ್ರ ನೋಡಲು
ಚೆನ್ನಾಗಿತ್ತು. ದಿಸ್ ಇಸ್ ಯುವರ್ ಫೋರ್ತ್ ಆನ್ಸರ್. ಮುಗಿಲಲ್ಲಿ ಚಂದ್ರ ನೋಡಲು ಚೆನ್ನಾಗಿತ್ತು. ಇದು ನಿಮ್ಮ ನಾಲ್ಕನೆಯ ಉತ್ತರ. ಮುಗಿಲಲ್ಲಿ ಏನು ನೋಡಲು ಚೆನ್ನಾಗಿತ್ತು? ಮುಗಿಲಲ್ಲಿ ಚಂದ್ರ ನೋಡಲು ಚೆನ್ನಾಗಿತ್ತು. ನೆಕ್ಸ್ಟ್ ಫಿಫ್ತ್ ಕ್ವಶನ್. ಈ ಹಾಡನ್ನು ರಚಿಸಿದವರು ಯಾರು? ಈ ಹಾಡನ್ನು ರಚಿಸಿದವರು ಯಾರು? ಯಾರ? ಎಸ್, ಕನಕದಾಸರು. ಈ ಹಾಡನ್ನು ರಚಿಸಿದವರು ಕನಕದಾಸರು. ಈ ಹಾಡನ್ನು ರಚಿಸಿದವರು ಕನಕದಾಸರು. ದಿಸ್ ಇಸ್ ಯುವರ್ ಫಿಫ್ತ್ ಆನ್ಸರ್. ಈ ಹಾಡನ್ನು ರಚಿಸಿದವರು ಯಾರು? ಈ ಹಾಡನ್ನು ರಚಿಸಿದವರು ಕನಕದಾಸರು. ಈ ಹಾಡನ್ನು ರಚಿಸಿದವರು ಕನಕದಾಸರು. ನಾವು ಕಮ್ ಟು ಪೇಜ್ ನಂಬರ್ 42, ಪುಟ ಸಂಖ್ಯೆ 42 ತೆಗೀರಿ. ಅದರಲ್ಲಿ ಏನಿದೆ ನೋಡೋಣ. ಸಿಯರ್ ಪೇಜ್ ನಂಬರ್ 42. ಹಿಯರ್ 6th ಕ್ವಶನ್. ಇಲ್ಲಿ ನೋಡ್ರಿ, ನಿಮ್ಮ 6ನೇ ಪ್ರಶ್ನೆ, ಪುಟ ಸಂಖ್ಯೆ 42ರಲ್ಲಿ ನಿಮ್ಮ 6ನೇ ಪ್ರಶ್ನೆ. ರಾಮನ ತಂದೆಯ ಹೆಸರೇನು? 6ನೇ ಪ್ರಶ್ನೆ ಏನೈತಿ ಇಲ್ಲಿ? ರಾಮನ ತಂದೆಯ ಹೆಸರೇನು? ಆನ್ಸರ್: ರಾಮನ ತಂದೆ ದಶರಥ ಮಹಾರಾಜ. ರಾಮನ ತಂದೆ ದಶರಥ ಮಹಾರಾಜ. ಇದು ನಿಮ್ಮ 6th ಆನ್ಸರ್. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಪ್ರಶ್ನೋತ್ತರಗಳು. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಇಲ್ಲಿ ಫಸ್ಟ್ ನೋಡ್ರಿ, ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕನಕದಾಸರು ಜನಿಸಿದ ಇಸ್ವಿ ಅಂದರೆ ಕನಕದಾಸರು ಯಾವಾಗ ಹುಡ್ತಾರಂತ ತಿಳ್ಕೊಂಡ. ಕನಕದಾಸರು ಜನಿಸಿದ ಇಸ್ವಿ 1495, 1495. 1495 ಕನಕದಾಸರು ಜನಿಸಿದ ಇಸ್ವಿ 1495. ನೆಕ್ಸ್ಟ್ ಸೆಕೆಂಡ್ ಒನ್. ಕನಕದಾಸರ ಕಾವ್ಯಗಳ ಅಂಕಿತ. ಇವರ ಕಾವ್ಯಗಳು, ವಚನಗಳು, ಇವರ ಒಂದು ಪದ್ಯಗಳ ಅಂಕಿತ ಏನು? ಕನಕದಾಸರ ಕಾವ್ಯಗಳ ಅಂಕಿತ ಡ್ಯಾಶ್ ಡ್ಯಾಶ್ ಏನೈತಿಲ್ಲಿ? ಕಾಗಿನೆಲೆ ಆದಿಕೇಶವ. ಇವರ ಕಾವ್ಯಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ. ಆದಿಕೇಶವ ಇದು ಕನಕದಾಸರ ವಚನಗಳ ಅಂಕಿತ, ಕಾಗಿನೆಲೆಯ ಆದಿಕೇಶವ. ಇನ್ನು ಥರ್ಡ್ ಒನ್. ರಾಮ ಚರಿತ್ರೆಯನ್ನು ಸಂಪೂರ್ಣವಾಗಿ ಉಲ್ಲೇಖಿಸಿದ ಗ್ರಂಥ ವಾಲ್ಮೀಕಿ ರಚಿತ ಡ್ಯಾಶ್ ಡ್ಯಾಶ್. ರಾಮಚರಿತ್ರೆಯನ್ನು ಸಂಪೂರ್ಣವಾಗಿ ಉಲ್ಲೇಖಿಸಿದ ಗ್ರಂಥ ಡ್ಯಾಶ್ ಡ್ಯಾಶ್ ವಾಲ್ಮೀಕಿ ರಚಿತ. ಇಲ್ಲಿ ರಾಮಾಯಣ ಅಂತ ಬರ್ತದೆ. ರಾಮಾಯಣದಲ್ಲಿ ಸಂಪೂರ್ಣವಾಗಿ ರಾಮನ ಮಾಹಿತಿ ಇದೆ. ರಾಮಾಯಣ ರಾಮಾಯಣ ರಾಮಾಯಣದಲ್ಲಿ ಸಂಪೂರ್ಣವಾಗಿ ಇಲ್ಲಿ ರಾಮನ ಮಾಹಿತಿಯನ್ನು ನಾವಿಲ್ಲಿ ನೋಡ್ತೇವೆ. ರಾಮಾಯಣ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್. ಬೇಡ ಬೇಡ ಎನ್ನುತ್ತ ಡ್ಯಾಶ್ ಡ್ಯಾಶ್. ಬೇಡ ಬೇಡ ಎನ್ನುತ್ತ ಡ್ಯಾಶ್ ಡ್ಯಾಶ್ ಏನ? ಬಿಸಾಡಿದ. ಬೇಡ ಬೇಡ ಎನ್ನುತ್ತ ಬಿಸಾಡಿದ. ಬಿಸಾಡಿದ.
ರಾಮಾಯಣ ಚಿನ್ನಿ ಕೋಲು ಬುಗುರಿ ಚೆಂಡ ಎಲ್ಲವೂ ಬೇಡ ಬೇಡ ಎನ್ನುತ್ತಾ ಬಿಸಾಡಿದ. ಅಲ್ಲಿ ಇದು ಓಡ ಬರ್ತದೆ, ಬೇಡ ಬೇಡ ಎನ್ನುತ್ತಾ ಬಿಸಾಡಿದ. ನೆಕ್ಸ್ಟ್ 5th ಒನ್, ರಾಮನು ಡ್ಯಾಶ್ ಡ್ಯಾಶ್ ಬೇಕೆಂದು ಹಠ ಮಾಡಿದನು. ರಾಮನು ಡ್ಯಾಶ್ ಡ್ಯಾಶ್ ಬೇಕೆಂದು ಹಠ ಮಾಡಿದನು. ಆನ್ಸರ್ ಏನಾ? ಎಸ್, ಚಂದ್ರ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದನು. ಚಂದ್ರ. ರಾಮನು ಚಂದ್ರ ಬೇಕೆಂದು ಹಠ ಮಾಡಿದನು. ಇಷ್ಟಲ್ಲಿರುವ ನಿಮ್ಮ 5 ಬಿಟ್ಟ ಸ್ಥಳಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇನ್ನು ಮ್ಯಾಚ್ ದ ಫಾಲೋವಿಂಗ್. ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ನೋಡ್ರಿ, ರಾಮನು ಆಡಿದ್ದು ಎಲ್ಲಿಯೇ? ಅಂಗಳದಲ್ಲಿ. ರಾಮನು ಆಡಿದ್ದು ಅಂಗಳದಲ್ಲಿ. ಚಂದಿರಬೇಕೆಂದು ರಾಮನು ಅತ್ತನು. ಸೆಕೆಂಡ್ ಒನ್, ಚಂದಿರಬೇಕೆಂದು ರಾಮನು ಅತ್ತನು. ತಾಯಿ ಕೌಶಲ್ಯ. ಚಿನ್ನಿ ಕೋಲು ಬೇಡ ಎಂದು ಬಿಸಾಡಿದ ಆಟದ ವಸ್ತು. ಇಷ್ಟು ಇಲ್ಲಿರ್ತಕ್ಕಂಥ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಇನ್ನು ಎಕ್ಸ್ಟ್ರಾ ನಾಲೆಜ್, ನಿಮ್ಮ ಅನುಭವಕ್ಕೆ ಇರುವ ಎಕ್ಸ್ಟ್ರಾ ನಾಲೆಜ್ ಅಂತಂದರೆ ತಿಳುವಳಿಕೆ ಬರಲೇ ತಿಳ್ಕೊಂಡಿಲ್ಲ. ಎಕ್ಸ್ಟ್ರಾ ನಾಲೆಜ್ ಕೊಡ್ತಾರಲ್ಲಿ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಚಂದ್ರ. ಚಂದ್ರನು ಭೂಮಿಯಿಂದ ಇರುವ ದೂರ ಎಷ್ಟು? ಚಂದ್ರ ಭೂಮಿಯಿಂದ ಎಷ್ಟು ದೂರದಂತಂದರೆ ಇಲ್ಲಿ 3,84,400 ಕಿಲೋಮೀಟರ್. 3,84,400 ಕಿಲೋಮೀಟರ್. ಇಷ್ಟು ದೂರದಾನ ಚಂದ್ರಮ ಭೂಮಿಯಿಂದ. 3,84,400 ಕಿಲೋಮೀಟರ್. ಇನ್ನು ನೆಕ್ಸ್ಟ್, ಚಂದ್ರನು ಭೂಮಿಗಿಂತ ಎಷ್ಟು ಚಿಕ್ಕವನು? ಚಂದ್ರನು ಭೂಮಿಗಿಂತ ಸುಮಾರು 3 ಪಟ್ಟು. ಸುಮಾರು 3 ಪಟ್ಟು ಚಿಕ್ಕವನು. ಭೂಮಿಗಿಂತ 3 ಪಟ್ಟು ಚಿಕ್ಕವ ಅಂದರೆ ಭೂಮಿಗಿಂತ 27% ಚಿಕ್ಕದಾಗಿದೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು? ಸುಮಾರು 3 ಪಟ್ಟು ಭೂಮಿಗಿಂತ ಚಿಕ್ಕದಂತ ಹೇಳ್ಬೋದು. ಇನ್ನಿಲ್ಲಿ ನಿಮ್ಮ 4th ಕ್ವಶನ್ ಕೇಳ್ತಾರಲ್ಲಿ ಅಂತಂದರೆ, ಚಂದ್ರನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ ಭಾರತೀಯ. ಚಂದ್ರನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ ಭಾರತೀಯ. ಇಲ್ಲಿ ನೋಡ್ರಿ, ಇದುವರೆಗೆ ಚಂದ್ರನ ಮೇಲೆ ಭಾರತದಿಂದ ಯಾರೂ ಹೋಗಿಲ್ಲ. ಬೇರೆ ಬೇರೆ ದೇಶದಿಂದ ವ್ಯಕ್ತಿಗಳು ಹೋಗಿದ್ದಾರೆ, ಆದರೆ ಭಾರತದಿಂದ ಇದುವರೆಗೆ ಯಾರೂ ಹೋಗಿಲ್ಲ. ಆದ್ರೆ ಬಾಹ್ಯಾಕಾಶಕ್ಕೆ ಭಾರತದಿಂದ ಮೊದಲು ಹೋಗಿರ್ತಕ್ಕಂಥವ್ರು ರಾಕೇಶ್ ಶರ್ಮಾ. ಆದರೆ ಚಂದ್ರನ ಮೇಲೆ ಯಾರೂ ಹೋಗಿಲ್ಲ. ರಾಕೇಶ್ ಶರ್ಮಾ ಅನ್ನತಕ್ಕಂಥವ್ರು ಭಾರತದಿಂದ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿದ್ರು ಅಷ್ಟೇ. ಆದರೆ ಚಂದ್ರನ ಮೇಲೆ ಇದುವರೆಗೆ ಯಾರೂ ಭಾರತದಿಂದ ಹೋಗಿಲ್ಲ. ಇಷ್ಟು ನಿಮ್ಗೆ ಗೊತ್ತಿರಲಿ. ಇಷ್ಟಿಲ್ಲಿರ್ತಕ್ಕಂತಹ ನಿಮ್ಮ ಸ್ಟಡಿ. ಇನ್ನು ನಿಮ್ಮ ಹೋಮ್ವರ್ಕ್ ಏನಂತಂದ್ರೆ ಪೇಜ್ ನಂಬರ್ 42 ಆ್ಯಂಡ್ ಪೇಜ್ ನಂಬರ್ 41. ಪೇಜ್ ನಂಬರ್ 41 ಮತ್ತು ಪೇಜ್ ನಂಬರ್ 42 ನೀವು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಮತ್ತು ಕನ್ನಡ ನೋಟ್ಬುಕ್ದಾಗ ಬರೆದು ಕಂಪ್ಲೀಟ್ ಮಾಡೋದ. ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಮತ್ತು ಕನ್ನಡ ನೋಟ್ಬುಕ್ದಾಗ ಒಂದು ಸಲ ಬರೆದು ಕಂಪ್ಲೀಟ್ ಮಾಡಿರಿ. ಇದು ಇವತ್ತು ನಿಮ್ಮದು ಹೋಮ್ವರ್ಕ. Today is your homework. Write textbook page number 41 and 42 in textbook and also Kannada notebook. Do you know? Today is your homework. Write textbook page number 41 and 42 in textbook and also Kannada notebook. See here, this is your homework. Write textbook page number 41 and 42 in textbook and also Kannada notebook.
ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 41 ಮತ್ತು 42 ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಮತ್ತು ನಿಮ್ಮ ಕನ್ನಡ ನೋಟ್ಬುಕ್ದಾಗ ಒಂದು ಸಲ ಬರೆಯೋದ. ಇದು ಇವತ್ತು ನಿಮ್ದು ಹೋಮ್ವರ್ಕ. ಬರೀತೀರಿ? ಓಕೆ, ಥ್ಯಾಂಕ್ ಯು.